ಪಾಳು ಬಿದ್ದ ಮನೆಯಲ್ಲಿ 5 ಅಸ್ಥಿ ಪಂಜರಗಳು ಪತ್ತೆಯಾಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಯಿಯಿಂದ ಈ ವಿಷಯ ಬೆಳಕಿಗೆ ಬಂದಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. 10 ರಿಂದ 12 ವರ್ಷಗಳು ಕಳೆದು ಹೋಗಿವೆ. ಈ ಮನೆಯಲ್ಲಿ ಯಾವುದೇ ಚಟುವಟಿಕೆ ಇರಲಿಲ್ಲ. ಆದರೆ ಅಲ್ಲಿ 5 ಅಸ್ಥಿ ಪಂಜರ, ಅಲ್ಲಿಗೆ 5ರ ಸಾವಾಗಿದೆ. ಯಾವ ರೀತಿ ಏನಾಗಿತ್ತು ಆ ಬಗ್ಗೆ ತನಿಖೆ ಆಗಬೇಕು. ಬೆಳಕಿಗೆ ಎಳೆದಿದ್ದಂತೂ ನಾಯಿ. ನಾಯಿ ಒಂದು ತಲೆಬುರುಡೆಯನ್ನು ತಂದಾಗ ವಿಚಾರ ಬಯಲಾಗಿದೆ. ಜಗನ್ನಾಥ್ ರೆಡ್ಡಿ ಅನ್ನೋರ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಾಗ್ತಾ ಇದೆ. ಸಿದ್ದವ್ವನಹಳ್ಳಿಯಿಂದ ಯಾವ ಸಂಬಂಧಿಕರು ಬರ್ತಿರ್ಲಿಲ್ಲ. ಇಂಜಿನಿಯರ್ ಜಗನ್ನಾಥ್ ಅವರ ಪತ್ನಿಯ ಆರೋಗ್ಯ ತೀರಾ ಹದಗೆಟ್ಟಿತ್ತು. ಈ ಬಗ್ಗೆ ವಿಸ್ತಾರ ನ್ಯೂಸ್ಗೆ ಸ್ಥಳೀಯ ನಿವಾಸಿ ದೇವರಾಜ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರೊಂದಿಗೂ ಅಷ್ಟಾಗಿ ಸಂಪರ್ಕದಲ್ಲಿ ಇರ್ತಾ ಇರಲಿಲ್ಲ ಈ ಕುಟುಂಬ. ಜಗನ್ನಾಥ್ ರೆಡ್ಡಿ ಇಂಜಿನಿಯರ್ ಇವರು, ಅವರ ಕುಟುಂಬದ್ದು ಅಂತ ಹೇಳಲಾಗ್ತಾ ಇದೆ. 10 ರಿಂದ 12 ವರ್ಷಗಳು ಕಳೆದು ಹೋಗಿವೆ. ಯಾವುದೇ ಥರದ ಚಟುವಟಿಕೆಯನ್ನ ಈ ಮನೆಯ ಆಜುಬಾಜಿನಲ್ಲಿ, ಮನೆ ಒಳಗಡೆ ನಾವು ಗಮನಿಸಿಲ್ಲ. ಆದರೆ ನಾಯಿ ಬುರುಡೆಯನ್ನ ತಂದಾಗ ಇಲ್ಲೇನೋ ಆಗಬಾರದ್ದಾಗಿದೆ, ಯಾರ ಗಮನಕ್ಕೂ ಬಂದಿಲ್ವಲ್ಲ ಅನ್ನೋ ವಿಷಯ ಬೆಳಕಿಗೆ ಬಂತು. ಆ ಮಾಹಿತಿಯನ್ನು ಎಕ್ಸ್ಕ್ಲೂಸಿವ್ ಆಗಿ ವಿಸ್ತಾರ ನ್ಯೂಸ್ ತಂಡ ನಿಮ್ಮ ಮುಂದೆ ತರ್ತಾ ಇದೆ. ಒಂದ್ಸತಿ 10 ವರ್ಷ 12 ವರ್ಷದಿಂದ ಯಾವ ವಹಿವಾಟಿಲ್ಲ. ಇಂಜಿನಿಯರ್ ಹೆಂಡ್ತಿಗೆ ಚೆನ್ನಾಗಿರಲಿಲ್ಲ ಅವರಿಗೆ. ಅವ್ರ ಪಾಪ ಭಾರಿ ಇದಿತ್ತು. ಅವ್ರಿಗೆ ನೀಡ್ಲು ಸಿಲಿಂಡರ್ ಎಲ್ಲ ಇತ್ತು. ಅವ್ರು ನೆನ್ನೆ ಮಾಜೂರು ಮಾಡಿದ ಸಿಲಿಂಡರ್ ಸಿಕ್ಕಿದೆ ನೀಡ್ಲಿದೆ. 2022 ಒಂದ್ಸರಿ ಕಂಪ್ಲೇಂಟ್ ಮಾಡಿ ಪೊಲೀಸ್ನವರೆಲ್ಲ ಬಂದು ಒಳಗಡೆ ಎಲ್ಲ ನೋಡಿದಾಗ ಅವೆಲ್ಲ ಯಾರು ಇರಲಿಲ್ಲ. ಅವರೆಲ್ಲ ಕೇಳೋದು ಬೆಂಗಳೂರು ಇದ್ದಾರೆ ಅಂದರು. ಆಮೇಲೆ ಹತ್ಲಾಗ ಅವ್ರು ಮತ್ತೆ ನಾವು ನೋಡಿದಾಗ ಮತ್ತೆ ಅವ್ರು ವಹಿವಾಟು ಇರಲಿಲ್ಲ. ಮಗ ಇದ್ದ. ಮಗ ಬೆಳಗ್ಗೆ ಹೊತ್ತು 5 ಗಂಟೆಗೆ ಬಂದು ಹೊರಗಡೆ ಹೊತ್ತು ಏನು ಹಾಲು ಬ್ರೆಡ್ ಏನಾದ್ರು ತಗೊಂಡೋಗೋಣ ಹೊತ್ತು ಯಾರ ಜೊತೆಗೆ ಸಂಪರ್ಕ ಇರಲಿಲ್ಲ, ಯಾರ ಜೊತೆಗೆ ಬೆರೀತಿರಲಿಲ್ಲ. ಅವರು ಇಲ್ಲೇ ಪಕ್ಕ ಸಿದ್ದನಹಳ್ಳಿ ಆದರೆ ಅವ್ರ ಸಂಬಂಧಿಕರು ಯಾರು ಬರ್ತಾ ಇರಲಿಲ್ಲ. ನೆನ್ನೆ ಹೆಂಗು ಡೋರ್ ಓಪನ್ ಆಗಿ ಆ ನಾಯಿ ಒಂದು ತಲೆ ಬಿಡ್ಡ ತಗೊಂಡು ಹೊರಗಡೆ ಇಟ್ಟಾಗ ಎಲ್ಲರಿಗೂ ಗೊತ್ತಾಗಿರೋದು. ಅಲ್ಲಿಂದ ತಗ ಯಾರಿಗೂ ಗೊತ್ತಾಗಿಲ್ಲ. ಯಾರಿಗೂ ಜೊತೆ ಬೆರೀತಿರಲ್ಲ ಸರ್. ಅವರು ಅವ್ರ ಇಂಜಿನಿಯರ್ ಹೆಂಡ್ತಿ ಭಾರಿ ಚೆನ್ನಾಗಿರಲ್ಲ ಸರ್. ಅವ್ರು ಯಾವಾಗಲೂ ಆಕ್ಸಿಜನ್ ಅಲ್ಲೇ ಇರಬೇಕಾಯ್ತು. ಅವ್ರು ಇವರು ಒಂದ್ಸತಿ 10 ವರ್ಷ 12 ವರ್ಷದಿಂದ ಅವ್ರು ಜಗನ್ನಾಥ್ ರೆಡ್ಡಿ ಅಂದ್ಬಿಟ್ಟು ಸೂಪರ್ಡೆಂಟ್ ಇಂಜಿನಿಯರ್ ಆಗಿದ್ರು. ಅವರು ರಿಟೈರ್ಡ್ ಆದಮೇಲೆ ಇಲ್ಲೇ ಇದ್ದರು ಕೆಲವು ವರ್ಷಗಳ ಕಾಲ. ಆಮೇಲೆ ಅಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರು ಪಕ್ಕದ ಮನೆಯದು ಜೊತೆಯಲ್ಲೂ ಕೂಡ ಅವ್ರದ್ದು ಸಂಪರ್ಕ ಇರಲಿಲ್ಲ. ಬಾಬು ಅಂತ ಒಬ್ಬ ಮಗ ಮಾತ್ರ ಓಡಾಡ್ತಿದ್ದ, ಬುಲೆಟ್ ವೆಹಿಕಲ್ ಓಡಾಡ್ತಾಯಿದ್ದ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಆಮೇಲೆ ನಾನು ಒಂದು ಸಾರಿ ಜಗನ್ನಾಥ್ ರೆಡ್ಡಿ ಇದ್ದಾಗ ಪಕ್ಕ ಮನೆ ಇತ್ತು. ಅದನ್ನು ಮನೆ ತಗೊಳ್ಳೋಕ್ಕೆ ಕೇಳಲಿಕ್ಕೆ ಹೋಗಿದ್ದೆ ನಾನು ನನ್ನ ಫ್ರೆಂಡು. ಸದ್ಯಕ್ಕೆ ನಾವು ಮಾರಾಟ ಮಾಡಲ್ಲ ಅಂತ ಹೇಳಿದರು. ಅಷ್ಟು ಆವತ್ತು ಮಾತಾಡಿರೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾರ ಹತ್ರನೂ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಿರಲಿಲ್ಲ. ಅಲ್ಲಿ ಹೆಣ್ಮಕ್ಳು ಕೂಡ ಯಾವಾಗಲೂ ಕಸ ಗುಡ್ಸ ಬರೋರು, ಬೆಳಗಿನ ಹೊತ್ತದು ಮತ್ತು ಹೋಗೋದು, ಮತ್ತು ಬಾಗಿಲು ತೆಗಿತಾನೆ ಇರಲಿಲ್ಲ. ಅವರು ಯಾರ ತಗೋ ಸಂಪರ್ಕ ಇರಲಿಲ್ಲ. ಅವರು ಯಾರ್ಯಾರು ಬರ್ತಾ ಇರಲಿಲ್ಲ. ಅವ್ರು 4 ಜನ ಏನಿದ್ರಲ್ಲ, ಅದು ಬಾಬು ಒಬ್ಬನ ಮಾತ್ರ ಹೊರಗಡೆ ಓಡಾಡ್ತಿದ್ದೆ. ಹೆಣ್ಮಕ್ಳು ಹೊರಗಡೆ ಓಡಾಡ್ತಿರ್ಲಿಲ್ಲ, ಯಾವಾಗಲೂ ಒಳಗಡೆ ಇರೋರು. ಅವ್ರು ಜಗನ್ನಾಥ್ ರೆಡ್ಡಿ ಅಂದ್ಬಿಟ್ಟು ಸೂಪರ್ಡೆಂಟ್ ಇಂಜಿನಿಯರ್ ಆಗಿದ್ದರು. ಇದು ನಿನ್ನೆ ರಾತ್ರಿಯಿಂದ ಹೇಳ್ತಿದ್ದು 3 ಅಂತಿದ್ದಾರೆ. ಆದರೆ ಈಗ ಬೆಳಿಗ್ಗೆ ನೋಡಿದ್ರೆ 5 ಅಂತಿದ್ದಾರೆ. ಅದು ಕೂಲಂಕಷವಾಗಿ ಏನಂತಾನೋ ಇನ್ನೂವರೆಗೂ ನಮಗೆ ತಿಳಿತಾ ಇಲ್ಲ. ಅದನ್ನ ಪರೀಕ್ಷೆ ಮಾಡಿ ಹೇಳ್ಬೇಕು. 3 ಇದಾವೋ 5 ಇದಾವೋ. ನಮ್ಮ ಮಾಹಿತಿ ಪ್ರಕಾರ ಅವ್ರು ಇದ್ದಿದ್ದೇ 4 ಜನ. ಈ 5ನೇ ಯಾರು ಅಂತ ನಮಗೆ ತಿಳಿತಾ ಇಲ್ಲ. ಒಂದು ಸ್ವಲ್ಪ ನೀವು ಆದಷ್ಟು ತನಿಖೆ ಮಾಡ್ಬೇಕಂತ ನಾವು ಕೇಳ್ಕೊಂತಿದ್ದೀವಿ ಪೊಲೀಸರು. ಸರ್, ಅಕ್ಕಪಕ್ಕದ ಮನೆಗೆ ಅವರ ಒಡನಾಟ ಏನು ಇರಲಿಲ್ಲ. ಏನಂದ್ರೆ ಅವ್ರ ಮನೆಗೆ ಅವರ ಮಗ ಒಬ್ಬನೇ ಅಡ್ಡಾಡ್ತಿದ್ದು, ಹಂಗಾಗಿ ಒಡನಾಟ ಯಾರಿಗೂ ಇಲ್ಲ. ಬಟ್ ಏನಂದ್ರೆ ರೋಡಲ್ಲಿ ಅಡ್ಡಾಡೋದ್ರಿಂದ ಇವ್ರು ಇಂಥ ಮನೆಯವ್ರೆ ಅಂತಂದು ಹೇಳ್ಕೊಳ್ಳೋದೊಂದು ಪರಿಸ್ಥಿತಿ ಇತ್ತು ಅಷ್ಟೇ. ಬಟ್ ಯಾರಿಗೂ ಅವ್ರು ತೊಂದರೆ ಮಾಡಿಲ್ಲ, ಯಾರಿಗೂ ಅವ್ರು ಕೆಟ್ಟದ್ದು ಮಾಡಿಲ್ಲ, ಯಾರ ಸವಾಸಕ್ಕೂ ಬಂದಿಲ್ಲ. ಅವ್ರು ಯಾವತ್ತೂ ಯಾರನ್ನು ಏನಪ್ಪ ಅಂತ ಅಂದಾರು ಅಲ್ಲ. ಅವರು ಒಳ್ಳೆಯ ಜನನೇ. ಅವರು ಇದು ನಿನ್ನೆ ರಾತ್ರಿಯಿಂದ ಹೇಳ್ತಿದ್ದು 3 ಅಂತಿದ್ದಾರೆ. ಆದರೆ ಈಗ ಬೆಳಿಗ್ಗೆ ನೋಡಿದ್ರೆ 5 ಅಂತಿದ್ದಾರೆ. ಅದು ಕೂಲಂಕಷವಾಗಿ ಏನಂತಾನೋ ಇನ್ನೂವರೆಗೂ ನಮಗೆ ತಿಳಿತಾ ಇಲ್ಲ. ಅದನ್ನ ಪರೀಕ್ಷೆ ಮಾಡಿ ಹೇಳ್ಬೇಕು. 3 ಇದಾವೋ 5 ಇದಾವೋ. ನಮ್ಮ ಮಾಹಿತಿ ಪ್ರಕಾರ ಅವ್ರು ಇದ್ದಿದ್ದೇ 4 ಜನ. ಈ 5ನೇ ಯಾರು ಅಂತ ನಮಗೆ ತಿಳಿತಾ ಇಲ್ಲ. ಒಂದು ಸ್ವಲ್ಪ ನೀವು ಆದಷ್ಟು ತನಿಖೆ ಮಾಡ್ಬೇಕಂತ ನಾವು ಕೇಳ್ಕೊಂತಿದ್ದೀವಿ ಪೊಲೀಸರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.